ಸದ್ಯದ ಡಾಕ್ಟರ್ ಗುರುಗಳ ಮತ್ತು ಆ ಹಿಂದಿನ ಗುರುಗಳ ದರ್ಶನವನ್ನು ಮಾಡಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೇಳಿದ್ದೇನೆ. ದಯವಿಟ್ಟು ತಮ್ಮ ಪೀಠ ಪರಂಪರೆ ಪ್ರಕಾರ ಆದ್ರೂ ಕೂಡ ತಾವು ಗಮನಿಸಬೇಕು ಅನ್ನುವಂಥದ್ದನ್ನ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ ಅಂತಕ್ಕಂಥದ್ದು. ಅದಾದ ನಂತರದಲ್ಲಿ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಹೇಳಿಕೊಳ್ಳಬೇಕಾಗಿದೆ. ತಾವು ಕಲಬುರಗಿಯಲ್ಲಿ ಜಂಗಮ ಜಾತಿಯವರು ಅವಿವೇಕಿಗಳು, ಅವಿವೇಕತನದ ಪರಮಾವಧಿಯಲ್ಲಿ ವರ್ತಿಸ್ತಕ್ಕಂಥವ್ರು ಅನ್ನುವಂತಹದ್ದನ್ನು ತಾವು ಬಳಸಿದ್ದೀರಿ. ಬಸವಣ್ಣನವರು ಒಂದು ಜಾತಿಯನ್ನ ನಿಂದೆ ಮಾಡಲಿಕ್ಕೆ ಯಾವ ವಚನದಲ್ಲಿ ನಿಮಗೆ ಹೇಳಿಕೊಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇಂದು ನಾನು ಅನಿವಾರ್ಯವಾಗಿ ಕೇಳಬೇಕಾಗಿರುವಂತಹ ಪ್ರಸಂಗ ಬಂದಿದೆ ಅಂತಕ್ಕಂಥದ್ದು. ಇದು ಬಸವ ತತ್ವ ಅಲ್ಲ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಅಲ್ಲಿ ಪಾದದ ವಿಚಾರವಾಗಿ ತಾವು ಮಾತನಾಡಿದ್ದೀರಿ. ತಮ್ಮ ಗಮನಕ್ಕೆ ನಾನು ಬಸವಣ್ಣನವರ ಒಂದು ವಚನವನ್ನು ತರಿಸುವುದಾದ್ರೆ, ಬ್ರಹ್ಮ ಪದವಿ ಅನ್ನುವಲ್ಲೇ, ವಿಷ್ಣು ಪದವಿ ಅನ್ನುವಲ್ಲೇ, ರುದ್ರ ಪದವಿ ಅನ್ನುವಲ್ಲೇ, ನಾನು ಮತ್ತಾವ ಪದವಿಯನ್ನೂ ವಲ್ಲೆ, ನಿಮ್ಮ ಶರಣರ ಪಾದವರಿದಿಪ್ಪ ಮಹಾಪದವಿಯನ್ನೇ ಕರುಣಿಸುವಂತಕ್ಕಂತಹ ಬಸವಣ್ಣನವರ ವಚನಕ್ಕೆ ತಾವು ಏನು ಉತ್ತರವನ್ನು ಕೊಡುತ್ತೀರಿ? ಎಲ್ಲಾ ಶರಣರು ಜಂಗಮನ ಪಾದದ ಬಗ್ಗೆ ಸಾಕಷ್ಟು ವಚನಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆ ಎಲ್ಲ ವಚನಗಳನ್ನ ತಾವು ಏನು ಮಾಡುತ್ತೀರಿ ಅಂತಕ್ಕಂತಹ ಪ್ರಶ್ನೆಯನ್ನ ಇವತ್ತಿನ ದಿವಸ ಕೇಳಬೇಕಾಗಿರುವಂತಹ ಅನಿವಾರ್ಯತೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು. ಒಂದು ಮರಣ ಹೊಂದಿದ ಮಠಾಧಿಪತಿ ಅಥವಾ ಒಬ್ಬ ಭಕ್ತನ ತಲೆಯ ಮೇಲೆ ಪಾದವನ್ನ ಇಡಬೇಕು ಅಂತಕ್ಕಂತಹ ಸಿದ್ಧಾಂತ ಅದು ಕೇವಲ ಜಂಗಮ ಜಾತಿಯವರಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದಲ್ಲ. ಅದು ಯಾರಿಗೆ ಮೀಸಲಾಗಿರ್ತಕ್ಕಂಥದ್ದು ಅಂತಂದ್ರೆ, ಅದು ಜಂಗಮ ತತ್ವದಲ್ಲಿ ಯಾರಿದ್ದಾರೆ ಅವರಿಗೆ ಮೀಸಲಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ತಾವು ತಿಳಿದು ಕೂಡ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದನ್ನ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು.